ಅವತ್ತೇ ನನಗೆ ಮನುಷ್ಯ ಹೆಂಗೆ ಅಂತ ಗೊತ್ತಾಗಿತ್ತು. ಅವಾಗಲೇ ಫ್ರೆಂಡ್ಸ್ ಆ ವ್ಯಕ್ತಿ ನೋಡಿದಾಗ ಈ ಹುಡುಗಂಗೆ ಏನ್ ಜವಾಬ್ದಾರಿ ಐತಪ್ಪ, ಇವ್ರ ಅಮ್ಮನ್ ನೋಡ್ಕೋತಾರ. ಅಭಿಮಾನಿ ಬಳಗದ ವಿಚಾರಕ್ಕೆ ಬರೋದಾದ್ರೆ, ಸೊ ನಿಮ್ಮಷ್ಟೇ ಒಬ್ರು ನಿಮ್ಮ ಫೇವ್ರೇಟ್ ಅಂದ್ರೆ ನಿಮ್ಮ ತುಂಬಾ ಆತ್ಮೀಯರು ರಕ್ಷಕ್ ಬುಲೆಟ್. ಸೊ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಕೆಲವ್ರೆ ಅವ್ರ ಬಗ್ಗೆ ಕೆಲವು ಪಾಸಿಟಿವ್ ಮಾತಾಡೋದಿದ್ದಾರೆ, ನೆಗೆಟಿವ್ ಮಾತಾಡೋದಿದ್ದಾರೆ. ಏನ್ ಅನ್ಸುತ್ತೆ? ನಾನು ರಕ್ಷಕ್ ಬುಲೆಟ್ ಈಗೆಲ್ಲ ನಾವು 5 ವರ್ಷದಿಂದ ಸ್ನೇಹಿತ. ಅವಾಗೂ ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ ಸರ್. ಈಗಲೂ ಅದೇ ಅಭಿಮಾನ. ಅವರು ಮನೆ ರೂಮಲ್ಲಿ ನೋಡ್ತಾರೆ ಫೋಟೋ ಇದೆ. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳಿರೋರು, ತುಂಬಾ ಜನ ಹೇಳಿದ್ರು, ಅವನು ಹೊರಟು ಬಿಲ್ಡಪ್ ತಗೋತಾನೆ, ಆಮೇಲೆ ಇಟ್ಕೊಂಡ್ಬಿಟ್ಟ ಅವನ ಜೊತೆಯಲ್ಲಿ, ಅವನೇ ದುಡ್ಡು ಕೊಟ್ಟು ಇದು ಮಾಡಿಸ್ತಾನಂತೆ. ಅದೆಲ್ಲ ನೀನ್ ಯಾಕೆ ಅವ್ನ ಇದು ಮಾಡ್ತೀಯ ಅಂತ ಕೇಳೋದು ನನಗೆ ರೆಗ್ಯುಲರ್ ಆಗಿ ಫೋನ್ ಮಾಡಿ ಮಾತಾಡ್ತಿರ್ತೀನಿ. ನಾವು ಮಾತಾಡಿದ್ರೆ ಹೆಂಗೆ ಅಂದ್ರೆ, ಈಗ ಮುಂಚೆ ಜಾಸ್ತಿ ಮಾತಾಡ್ತಿಲ್ಲ, ಒಂದು 5 ನಿಮಿಷ 2 ನಿಮಿಷ ಮಾತಾಡ್ತಿದ್ವಿ. ಈ ನಡುವೆ 1 ಅವರ್ 2 ಅವರ್ ಮಾತಾಡ್ತೀವಿ. ಜೊತೆಗೆ ರೀಸೆಂಟ್ ಆಗಿ ಅವನ ಒಂದು ಪೂಜೆ ಆಯ್ತು, ಅದು ಮಾದೇಶ್ವರ ಪೂಜೆ ಮಾಡಿಸಿದ್ರು ಮೊನ್ನೆ. ಆವಾಗ ನೀವು ಪರ್ಸನಲ್ ಆಗಿ ಕರೆದು ಹೋಗಿದ್ದೆ. ಅವತ್ತೇ ನನಗೆ ಮನುಷ್ಯ ಹೆಂಗೆ ಅಂತ ಗೊತ್ತಾಗಿತ್ತು. ಅವಾಗಲೇ ಎಷ್ಟೋ ಜನ ನನ್ನ ಹತ್ರ ಬಂದ್ಬಿಟ್ಟು, ಅವ್ನು ಬಿಲ್ಡಪ್ ತಗೋತಾನೆ, ಅವ್ನು ಹಂಗೆ ಹಿಂಗೆ ಹೊರಟು ಮನುಷ್ಯ ಹಳ್ಳಿನೇ ಕೊಡಲ್ಲ ಯಾರು ಅಂತ ಅಂದವನು. ನಾವೀಗ ಹೆಂಗೆ ಅಂದ್ರೆ ಅಷ್ಟು ಮೃದು ಮನ್ಸು. ಯಾರಿಗೆ ರಕ್ಷಕರಿಗೆ ಎಷ್ಟೋ ಜನ ನೆಗೆಟಿವ್ ಟ್ರೋಲ್ ಮಾಡ್ತಾರೆ, ಎಲ್ಲ ಮಾಡ್ತಿದ್ರು ಮುಂಚೆ. ಬಟ್ ಇವಾಗ ಪಾಸಿಟಿವ್ ಆಗಿದೆ. ಶೋ ಬಂದ್ರೆ ನಾನು ದಿನ ಫೋನ್ ಮಾಡಿ ಇರ್ತೀನಿ, ರಕ್ಷಕ್ಗೆ ಸಕ್ಕತ್ ಗುರು ನೀನು ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ನಿಯತ್ತಾಗಿ ಮಾಡ್ತಾರೆ. ಒಂದು ಎರಡನೇದು ಅಂದ್ರೆ ಫ್ರೆಂಡ್ ಆಗಿ ಮಾತಾಡ್ತಾ ಇಲ್ಲ ಗೊತ್ತಿರೋನು ಅಂತ ಮಾತಾಡ್ತಾ ಇಲ್ಲ. ರಿಯಲ್ ಫ್ಯಾಕ್ಟ್ ಇದು. ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಅವ್ನ ಮೃದು ಸ್ವಭಾವ ಗೊತ್ತೇ ಇಲ್ಲ. ಅವನ್ನ ಸರ್ ಹೆಂಗ್ ಯೂಸ್ ಮಾಡ್ಕೊಂಡ್ರೆ ಆ ತರ ಇರ್ತಾನ ಅಷ್ಟೇ. ಅವ್ನು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಿರ್ತಾ, ನೆಗೆಟಿವ್ ಆಗಿದ್ರೆ ನೆಗೆಟಿವ್ ಆಗಿರ್ತಾ. ಆ ತರ ನಾವು 1 2 ಅವರ್ ಮೊನ್ನೆಲ್ಲ ಮಾತಾಡ್ತಿದ್ದೆ. ಅವನು ಅಷ್ಟೇ ದೇವ್ರು ಬಹಳ ಭಕ್ತ. ದೇವ್ರು ಅಂದ್ರೆ ಫಸ್ಟ್ ಭಕ್ತ ಅವನು. ಅಷ್ಟು ಪೂಜೆ 6 ವರ್ಷದಿಂದ ಪೂಜೆ ಮಾಡಿದ್ವಿ. ಮೊನ್ನೆ ಹತ್ಕೊಂಡ್ಬಿಟ್ಟ ಮನೆಗೆ. ಅವ್ರ ತಂದೆ ನೆನಪಾದ್ರು ಅಂತ. ನಾನು ಪೂಜೆ ಎಲ್ಲ ಮಾಡಿಸ್ತಾ ಇದ್ರು, ಭಜನೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಹತ್ತು ಬಿಟ್ಟಿದ್ದ, ಯಾಕೆ ಗುರು ಏನಾಯ್ತು? ನಾನು ಸಮಾಧಾನ ಮಾಡ್ತಾ ಇದ್ದೆ. ಇಲ್ಲ ನಮ್ಮ ಅಪ್ಪ ನೆನಪಾಗ್ಬಿಟ್ರು. ಪ್ರತಿ ವರ್ಷ ನಮ್ಮ ಅಪ್ಪ ಅಜ್ಜಿ ಪೂಜೆಗೆ ನನಗೆ ಯಾರು ಇಲ್ಲ ಹೆಣ್ಣು. ಎಷ್ಟೋ ಜನ ಅವನ್ನ ಹೊರಗಡೆ ಇವನು ಬರೀ ಡೈಲಾಗ್ ಹೇಳ್ತಾನೆ, ಗೊತ್ತಾಗ ಅಂತ. ಅವನದೆಲ್ಲ ಒಂದು ಮೃದು ಸ್ವಭಾವ ಇದೆ. ಅವನು ಕಂಡಲ್ಲಿ ನಮ್ಗೆ ರಿಯಲ್ ಆಗಿ ಅವನು ನೋಡಿದ್ದೆ ಅಲ್ಲಿ. ಅವಾಗ ಮೊನ್ನೆ ಫೋನ್ ಮಾಡಿದಾಗ್ಲೂ ಗುರು ಅವ್ನು ಮಾತಾಡಿದ್ರೆ ನನಗೆ ಗುರು ಅಂತ ಮಾತಾಡ್ತಾರೆ. ಗುರು ಏನನ ಆಗ್ಲಿ, ನಾವು ಯಾವತ್ತು ದರ್ಶನ್ ಅವ್ರನ್ನ ಬಿಡ್ಕೊಡೋ ಸೀನೆ ಇಲ್ಲ ಅಂತ. ಅವ್ರು ಹೇಳೋಣ ಮಾಡ್ಲಿ, ಬಿಡ್ಕೊಡೋ ಸೀನೆ ಇಲ್ಲ ಅಂತ. ಸೊ ಅವನಿಗೂ ಅಷ್ಟೇ ಅಷ್ಟು ಪ್ರೀತಿ. ಮೊನ್ನೆ ರಿಯಾಲಿಟಿ ಶೋ ಡೈರೆಕ್ಟ್ ಆಗಿ ಹೇಳಿದ್ರು, ನಾವು ದರ್ಶನ್ ಫ್ಯಾನ್ ಅಂತ ಡೈರೆಕ್ಟ್ ಆಗಿ. ಈ ರಚಿತಾರಾಮ್ ಅವ್ರಿಗೆ ನಾನು ಡೈರೆಕ್ಟ್ ದರ್ಶನ್ ಅವರು ನನಗೆ ರಚಿತಾರಾಮ್ ಅವ್ರು ಹೀರೋ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ದ. ಅವ್ನು ಡೈರೆಕ್ಟ್ ಆಗಿ ಹೇಳ್ತಾನೆ, ಯಾಕಂದ್ರೆ ಅವ್ನು ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾನೆ. ಯಾರು ಕೆಲವ್ರಿಗೆ ಬೇಜಾರಾಗ್ಬೋದು, ಕೆಲವ್ರಿಗೆ ಕೋಪ ಬರ್ಬೋದು, ಇವ್ ನಂಗೆ ಹಿಂಗೆ ಅಂತ. ಬಟ್ ಇವಾಗ ಪಾಸಿಟಿವ್ ಆಗಿ ಹೋಗ್ತಾ ಇದ್ದೇನೆ. ನಾನು ಮೊನ್ನೆ ಅದನ್ನೇ ಹೇಳಿದೆ, ನೀಟಾಗಿ ಹೋಗ್ತಾ ಇದ್ದೆ, ಈಗ ನಿನ್ನೆ ಕಂಟಿನ್ಯೂ ಮಾಡೋ ಅಂತ ಹೇಳಿದೀನಿ. ಇವತ್ತಿಗೂ ಅವನ ಬಾಂಧವ್ಯ ಹೆಂಗೆ ಅಂದ್ರೆ, ದಿನ ಈಗ ಮನೆ ದೇವ್ರಿಗೆ, ಅವ್ರ ಮನೆ ದೇವ್ರಿಗೂ ಮೊನ್ನೆ ಕರ್ಕೊಂಡು ಹೋಗಿದ್ರು. ಅವ್ರ ಮನೆ ದೇವ್ರಿಗೆ ನೆನ್ಮಕ್ಳಲ್ಲಿ ಅಷ್ಟು ವಿಶ್ವಾಸ ಪ್ರೀತಿಯಿಂದ ಹಿಡಿದು ರಕ್ಷಕ್ ಬುಲೆಟ್. ನೀವ್ ಅನ್ಕೊಂಡಾಗ, ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಆಡಿಯನ್ಸ್ಗೆ, ನೀವ್ ಅನ್ಕೊಂಡಾಗ ಅವ್ನು ಇಲ್ಲ ರಕ್ಷಕ್ ಬುಲೆಟ್. ನೀವು ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿದ ಮನೇಲಿ ಊಟ ಮಾಡ್ಸಿ ಕಳ್ಸೋದು ಇಲ್ಲ. ಆಕ್ಚುಲಿ ನೀವು ಹೇಳಿದಾಗ ನನಗೆ ನೀವೇನ್ ಅಂದ್ಕೊಂಡಿದ್ರು ಅಂದ್ರೆ, ಸ್ಟಾರ್ಟಿಂಗ್ ಜನ ಏನ್ ಅಂದ್ಕೊಂಡ್ರು, ರಕ್ಷಕ್ ಬುಲೆಟ್ ಅಂದ ತಕ್ಷಣನೇ ರಗಡ್ಡು, ಆಮೇಲೆ ಸಿಕ್ಕಾಪಟ್ಟೆ ಬಿಲ್ಡಪ್ ರಾಜ, ಅಥವಾ ಸುಮ್ನೆ ಸಿಕ್ಕಾಪಟ್ಟೆ ಹುಡುಗರು ಇಟ್ಕೊಂಡು ನಾನು ಸೂಪರ್ ಸ್ಟಾರ್ ಅಂತೆಲ್ಲ ಇಟ್ಕೊಂಡು ಓಡಾಡ್ತಾನೆ, ಈ ತರ ಎಲ್ಲ ನೆಗೆಟಿವ್. ಹೇಳೋ ಡೈಲಾಗ್ ಇಂದ ಈ ತರ ನೆಗೆಟಿವ್ ಇದೆ. ಬಟ್ ನಾವು ಮೊನ್ನೆ ಅವರು ಒಂದು ಫಂಕ್ಷನ್, ಅವ್ರ ಅಮ್ಮನ ಬರ್ತ್ಡೇಗೆ, ಅವ್ರ ಅಮ್ಮನ್ ಗೊತ್ತಿಲ್ದಂಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ರಕ್ಷಕ್ ಅವರು. ಆ ವ್ಯಕ್ತಿ ಎಷ್ಟು ಡೌನ್ ಟು ಅರ್ತ್ ಅಂತಂದ್ರೆ, ನಾವ್ ಒಂದ್ 3-4 ಜನ ಮೀಡಿಯಾದವ್ರು ಹೋಗಿದ್ವಿ. ಬಟ್ ಮೀಡಿಯಾದವ್ರು ಅಷ್ಟೇ ಅಲ್ಲ, ಬೇರೆ ತುಂಬಾ ಚೆನ್ನಾಗಿ ಹೋಗ್ಬಿಟ್ರು. ಊಟ ಅಣ್ಣ, ಊಟ ಆಯ್ತಾ ಅಣ್ಣ, ಇದು ಅಣ್ಣ ರೈಸ್ ಹಾಕ್ಸ್ಕೊತೀರಾ, ಚಿಕನ್ ಪೀಸ್ ಹಾಕ್ಸ್ಕೊತೀರಾ, ತುಂಬಾ ಅದ್ಭುತ. ನಾವು ಅಂದ್ಕೊಂಡ್ವಿ, ಯಪ್ಪ ಈ ವ್ಯಕ್ತಿನ ನಾವು ಟಿವಿಲಿ ಅಥವಾ ಕ್ಯಾಮ್ರಾ ನೋಡಿದಾಗ ಬೇರೆನೆ, ರಿಯಲ್ ಲೈಫ್ ಅಲ್ಲಿ ವ್ಯಕ್ತಿ ಕಾಣೋದೇ ಬೇರೆ ಅಂತ. ಅದು ನೀವ್ ಹೇಳೋದು ನಾನು ಒಪ್ಕೋತೀನಿ. ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ನಾವು ನೀವ್ ನೋಡಿರ್ತೀರ, ಇವಾಗ ಎಷ್ಟೋ ಜನ ನೋಡಿರಲ್ಲ, ಅವ್ರಿಗೆ ಏನೇನೋ ಆಗ್ತಿರ್ತಾರೆ, ಏನೇನೋ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ನ ನನ್ನ ವ್ಯಕ್ತಿತ್ವ ನೋಡ್ಬಿಟ್ಟು ಅವ್ನ ಮೀಟ್ ಮಾಡಿದ್ಮೇಲೆ ಅವ್ನ
ಗುರ್ತಿಡಿಬೇಕು ಹೆಂಗೆ ಏನು. ಇದನ್ನೆಲ್ಲ ನೋಡಿದ್ರೆ ನನಗೆ ಒಂದು ವಿಚಾರ ಏನ್ ಅನ್ಸುತ್ತೆ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿನ ಒಂದು ಕ್ಯಾಮ್ರಾ ಮುಂದೆ ಅಥವಾ ಒಂದು ಟಿವಿ ಮುಂದೆ ನೋಡಿ ಜಡ್ಜ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನ್ ಜಡ್ಜ್ ಮಾಡಿದ್ದು ಅದಕ್ಕಿರನೆ, ಅಂದ್ರೆ ಏನೋ ಬಿಲ್ಡಪ್ ಕೊಡ್ತಾ ವ್ಯಕ್ತಿ, ಸುಮ್ನೆ ಬಿಲ್ಡಪ್ ಏನೋ ಅಂತ ಆತರ. ಬಟ್ ಅದು ರಿಯಲ್ ಆಗಿ ಗೊತ್ತಾಯ್ತು, ರಿಯಲ್ ನೋಡಿದಾಗ. ಸೊ ಈಗ ನೀವ್ ಹೇಳ್ತಿರಲ್ಲ ಡಿ ಬಾಸ್ ನಾನು ಹತ್ರದಿಂದ ನೋಡಿದೀನಿ ಅಂತ. ಸೊ ಹಂಗೆ ಯಾವ್ದೋ ಒಬ್ಬ ವ್ಯಕ್ತಿನ ಹತ್ರದಿಂದ ನೋಡಿದಾಗ ಅಷ್ಟೇ ಅವರ ರಿಯಲ್ ವ್ಯಕ್ತಿತ್ವ ಗೊತ್ತಾಗ್ತದೆ. ನಾವು ಎಲ್ಲೋ ಯಾರು ಹೇಳಿದ್ದನ್ನ ಕೇಳಿದ್ದನ್ನ ಕೇಳಿಸ್ಕೊಂಡು ನಾವು ವ್ಯಕ್ತಿನ ಜಡ್ಜ್ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ನನಗೂ ಅನ್ಸಿದ್ದು ಅದೇ ಸರ್. ತುಂಬಾ ಜನ ನನಗೆ ಫೋನ್ ಮಾಡಿ ಹೇಳೋರೆ, ಅದ್ ಮಾಡೋರೆ, ನಾನು ಯಾವ್ದಕ್ಕೂ ತಲೆ ಹಾಕ್ಲಿಲ್ಲ. ಯಾಕಂದ್ರೆ ಈ ಮನುಷ್ಯನ್ ನಾನು ಡೈರೆಕ್ಟ್ ಆಗಿ ಮೀಟ್ ಆಡಿ ನಾವೆಲ್ಲ ಜೊತೆಗೆ ಹೋದಾಗ ಮಾತಾಡಿದಾಗ ಇವ್ರು ಇಷ್ಟು ಸಾಫ್ಟ್ ಇವ್ರು ಹೇಳಿದ್ದೆ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ ಅಲ್ವಾ ಅಂತ ನನಗೆ ಅನ್ನಿಸ್ತು. ಮತ್ತಿಲ್ಲ, ಇವತ್ತವರೆಗೂ ಚೆನ್ನಾಗೇ ಇದೀವಿ, ನೀಟಾಗಿ ಮಾತಾಡ್ತೀವಿ, ದಿನ ಫೋನ್ ಮಾಡಿ ಮಾತಾಡ್ತೀವಿ. ಮೊನ್ನೆ ಊಟಕ್ಕೆ ಕುತ್ಕೊಂಡಾಗ ಪಾಪ ಲಾಸ್ಟ್ ಅಲ್ಲಿ ಊಟ ಮಾಡಿದೆ, ನಮ್ಮನ್ನೆಲ್ಲಾರ್ಗು ಊಟ ಮಾಡಿಸಿ ಕೊನೆಯಲ್ಲಿ ಗುರು ಬಾ ಪಕ್ಕದಲ್ಲಿ ಕುತ್ಕೊ ಊಟ ಮಾಡೋದೇ ಫಸ್ಟ್ ನೀವ್ ಮಾಡಿದ್ರು, ನಾನು ಮಾಡ್ತೀನಿ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಕುತ್ಕೊಂಡು ಬಿಡ್ಸ್ಕೊಂಡು ಇವಾಗ ಅನುಭವ ಆಗಿದೆ. ಲಾಸ್ಟ್ ಒಬ್ನೇ ಕುತ್ಕೊಂಡು ನನ್ ಗುರು ಒಂದ್ಸಲ ಬಿಡ್ಸು ಅಂತ. ಅವಾಗ ನನಗೆ ಹಿಂಗೆ ಹಿಂಗೆ ಅಂತಂದ್ರೆ ನಾನು ಇರೋದೇ ಹಿಂಗೆ ಅಪ್ಪ, ಸಿಂಪಲ್ ಮನುಷ್ಯ, ನಾನು ಇರೋದೇ ಹಿಂಗೆ ಅಂತ. ಸೂಪರ್, ನಂಗೆ ಏನೋ ಅನ್ಕೊಂಡಿದ್ದು, ಯಾರ್ಯಾರೋ ಏನೋ ಅಂದಿದ್ರು, ಬಟ್ ಈಗ ಗೊತ್ತಾಗುತ್ತೆ ನನಗೆ ಏನೋ ಅವಾಗ ಅನ್ನಿಸ್ತು. ರಕ್ಷಿತ್ ಅವರೇ, ನೀವೆಲ್ಲರೂ ಈ ವಿಡಿಯೋ ನೋಡ್ತಾ ಇದ್ರೆ ರಿಯಲ್ ಆಗಿ ನನ್ನ ಕಡೆಯಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವತ್ತು ನಾವು ಒಂದ್ 3-4 ಜನ ಬಂದಿದ್ವಿ, ತುಂಬಾ ಅದ್ಭುತವಾಗಿ ಟ್ರೀಟ್ ಮಾಡಿದ್ರಿ. ನನ್ನನ್ನು ಒಬ್ಬನ್ ಟ್ರೀಟ್ ಮಾಡಿದೆ ಅಂತಲ್ಲ, ನೀವು ಎಲ್ಲರೂ ನೋಡ್ಕೊಂಡಿದ್ ರೀತಿ ನೋಡಿ ತುಂಬಾ ಇಷ್ಟ ಆಯ್ತು. ಬೇರೆ ಜನ ಏನಾದ್ರು ಮಾತಾಡ್ಕೊಳ್ಳಿ, ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಅವತ್ತು ನೀವು ನಿಮ್ಮ ಅಮ್ಮನ ಬರ್ತ್ಡೇ ಆಚರಿಸಿದಾಗ ನಾವೆಲ್ಲ ಬಂದಿದ್ವಿ, ನೀವು ನನ್ನ ವಿಡಿಯೋ ನೋಡೋದು ನೆನ್ಪು ಮಾಡ್ಕೋತೀರ ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾನು ಈ ಮುಖದ ನೀವು ಹೇಳೋದು ನನಗೆ ನೆನಪಾಯ್ತು. ರಿಯಲಿ ಗ್ರೇಟ್ ಪರ್ಸನ್ ಅಷ್ಟೇ, ಅದಕ್ಕಿಂತ ಇನ್ನೇನು ಹೇಳಕ್ಕಾಗಲ್ಲ ಅಷ್ಟೇ. ಒಳ್ಳೆ ಮನುಷ್ಯ, ಸಕ್ಕತ್ತಾಗಿರ್ಬೇಕು, ಯಾವಾಗ್ಲೂ ಖುಷಿಯಾಗಿರ್ಬೇಕು. ಏನು ಅಂದ್ರೆ ಇವಾಗ ಓಡ್ತಾ ಇದೆ ಬಜಾರ್ ನಿಂದು, ಓಡಿಸು ಹಿಂಗೆ ಮುಂದಕ್ಕೆ. ಏನೋ ಕುದುರೆ ಹೆಂಗ್ ಓಡುತ್ತೆ, ಕುದುರೆ ಹೆಂಗ್ ಓಡುತ್ತೋ ಅದೇ ತರ ನೀನ್ ಹೋಗ್ತಾನೆ ಇರ್ತೆ ಲೈಫ್ ಲಾಂಗ್. ಯಾಕಂದ್ರೆ ನಿನ್ ಸ್ವಭಾವನೇ ನಿನ್ನ ಕಾಪಾಡುತ್ತೆ, ನಿನ್ನ ವ್ಯಕ್ತಿತ್ವನೇ ನಿನ್ನ ಕಾಪಾಡೋದು, ನಿನ್ ಧನ ಧರ್ಮ ನಿನ್ನ ಕಾಪಾಡುತ್ತೆ. ಅಂದ್ರೆ ಅದು ಅವ್ರ ತಾಯಿನ ಅಷ್ಟು ಪ್ರೀತಿ ಮಾಡ್ತಾರೆ, ಅವರು ಫ್ಯಾಮಿಲಿನ ಅಷ್ಟು ಪ್ರೀತಿ ಮಾಡ್ತಾರೆ. ಸರ್ ಯಾವಾಗ್ಲೇ ನಾನು ಫೋನ್ ಮಾಡಿದ್ರು ಎಲ್ಲಿದೆ ಬರು ಅಂತಂದ್ರೆ ನನ್ನ ಫ್ಯಾಮಿಲಿ ಜೊತೆ ಇದೀನಿ ಅಂತಾರೆ. ಅದೊಂದು ಖುಷಿ ವಿಚಾರ. ಅವನೆಲ್ಲೂ ಹೋಗಲ್ಲ ಬೇರೆ ಕಡೆ, ಪಾರ್ಟಿ ಗಿಟಿ ಅವೆಲ್ಲ ಇಲ್ಲ, ಅಭ್ಯಾಸನೂ ಇಲ್ಲ, ಏನು ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್. ಆ ವ್ಯಕ್ತಿ ನೋಡಿದಾಗ ಈ ಹುಡುಗಂಗೆ ಏನ್ ಜವಾಬ್ದಾರಿ ಐತಪ್ಪ, ಇವ್ರ ಅಮ್ಮನ ನೋಡ್ಕೋತಾರ ಅನ್ನೋ ತರನೇ ಕಾಣೋದು ಅವ್ರು ನೋಡಿದ್ರೆ. ಬಟ್ ಬ್ರದರ್ ರಿಯಲಿ ಗ್ರೇಟ್. ಆಕ್ಚುಲಿ ನೀವು ಯಾಕಂದ್ರೆ ನೀವು ನಿಮ್ಮ ಅಮ್ಮನ ಕರ್ಕೊಂಡ್ ಬಂದಿದ್ ರೀತಿ, ಯಾಕಂದ್ರೆ ನಾನು ನೋಡಿದೆ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಅವ್ರ ತಾಯಿ ಗೊತ್ತಿಲ್ಲ ಈ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತಾವ್ರೆ ಅಂತ. ಸೊ ನಾವೆಲ್ಲ ಸೇರಿದ್ವಿ, ಅವ್ರಿಗೆ ಗೊತ್ತಿರೋನೆಲ್ಲ ಸೇರಿಸಿದ್ದಾರೆ. ಪ್ರಥಮ ಅವ್ರು ಬಂದಿದ್ರು, ಎಲ್ಲರಿಗೂ ಕರ್ಸಿದ್ರು. ಅವ್ರ ಅಮ್ಮ ಸುಮ್ಮನೆ ಬರ್ತಾರೆ, ಏನೋ ಮಾಮೂಲಿ ನನ್ ಮಗ ಏನೋ ಒಂದು ಕೇಕ್ ತಂದಿರ್ಬೋದು, ಏನೋ ಕಟ್ ಮಾಡ್ತಾ ಇರ್ಬೋದು, ನನ್ ಬರ್ತಡೇ ಅಂತ ಮಾಮೂಲಿ ಬರ್ತಾರೆ. ಇಲ್ಲಿ ಬಂದ್ ನೋಡಿದ್ರೆ ಅವ್ರಿಗೆ ಗೊತ್ತಿದ್ರೆ ಅವ್ರ ನೆಂಟರುಗಳು ಸಹ ಬಂದಿದ್ದಾರೆ. ಅಂದ್ರೆ ಅವ್ರ ತಾಯಿ ಯಾರಿದಾರೋ ಅವರ ಸಂಬಂಧಿಗಳೆಲ್ಲ ಬಂದಿದ್ರು. ಅವ್ರು ಬಂತದೆ ಸಡನ್ ಆಗಿ ಸ್ವಲ್ಪ ಭಾವುಕರಾದ್ರು. ಆ ವಿಡಿಯೋ ನೋಡಿದ್ರೆ ಅವ್ರಿಗೆ ತುಂಬಾ ಭಾವುಕರಾಗ್ಬಿಡ್ತಾರೆ ಕೆಲವು ಟೈಮಲ್ಲಿ. ಅವನಿಗೆ ಗೊತ್ತಾಗಲ್ಲ, ಭಾವುಕ ಆಗೋದು ಅವನಿಗೆ ಗೊತ್ತಾಗಲ್ಲ. ಅವ್ರಮ್ಮ ಭಾವುಕಾದ್ರು, ಮಗ ಈ ಲೆವೆಲ್ ಮಾಡ್ತಾರ ಅಂತ. ಹೌದು, ಫ್ಯಾಮಿಲಿ ತುಂಬಾ ಚೆನ್ನಾಗಿ, ಅವ್ರ ತಾಯಿನೂ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ ಮಗನ ಮೇಲೆ. ಯಾಕಂದ್ರೆ ಮಗನೇ ಅಲ್ವಾ ಈಗ ಅದರ ಸ್ತಂಭ, ಮಗ ಒಬ್ಬನೇ, ಅವನ ಮೇಲೆ ಜಾಸ್ತಿ ಹೋಪ್ಸ್ ಇಟ್ಕೊಂಡಿದ್ದಾರೆ. ನನ್ ಮಗ ಕಷ್ಟಪಟ್ಟು ದುಡಿತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಸರ್ ಎಷ್ಟೋ ಜನ ಏನೇನೋ ಮಾತಾಡ್ಕೊಳ್ತಾರೆ, ಬಟ್ ಅವ್ನು ಕಷ್ಟಪಟ್ಟು ದುಡಿದು ಅವನ್ನೆಲ್ಲ ಮಾಡ್ತಾವ್ನಿಗಲ್ಲ. ಅಂದ್ರೆ ಈ ವಯಸ್ಸಿಗೆ ಯಾರು ಮಾಡಕ್ಕಲ್ಲ, ಆ ವಯಸ್ಸಿಗೆ ನನ್ ಮಗ ಮಾತಾಡ್ತಾ ಇದ್ದೆ. ಬುಲೆಟ್ ಪ್ರಕಾಶ್ ಸರ್, ನಾವು ಅವ್ರನ್ನ ತೆರೆನೇ ದರ್ಶನ ನೋಡಿದ್ವಿ, ನೋಡೋಕ್ಕಾಗಿಲ್ಲ. ಬಟ್ ಅವ್ರ ಮಗನ್ನ ನೋಡಿದ್ವಲ್ಲ, ರಿಯಲಿ ಗ್ರೇಟ್. ಆಕ್ಚುಲಿ ನಂತರ ಬಹಳ ಖುಷಿ ಆಯ್ತು. ಒಬ್ಬ ಕಾಮಿಡಿಯನ್ನು ಇಡೀ ಕರ್ನಾಟಕನ ರಂಜಿಸ್ತಾ ಇದ್ರು ಅಂತವರ ಒಬ್ಬ ಮಗ ತುಂಬಾ ಅದ್ಭುತವಾಗಿ ಒಂದು ಲೈಫ್ ಸ್ಟೈಲ್ ಮಾಡ್ತಾವ್ರೆ. ಮತ್ತೆ ಅಷ್ಟೇ ಕಾನ್ಫಿಡೆಂಟ್ ಆಗಿ, ಯಾವುದೇ ಸಪೋರ್ಟ್ ಇಲ್ದಾನೆ ಈ ಚಿಕ್ಕ ಏಜ್ ಅಲ್ಲಿ ಲೈಫ್ ಲೀಡ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಇದು ಹೇಳ್ಬೋದು. ಫ್ಯಾನ್ ಫಾಲೋವರ್ಸ್ ಹಂಗೆ ಇದೆ. ವಿಡಿಯೋ ಹಾಕಿದ್ರೆ ಒಂದು ವೈರಲ್ ಆಗುತ್ತೆ. ಇವಾಗ ಯಾರ್ದು ವೈರಲ್ ಆಗುತ್ತೆ ಗೊತ್ತಿಲ್ಲ. ಅವ್ನು ಲಕ್ಷಕ್ಕೆ ಒಂದು ವಿಡಿಯೋ ಹಾಕಿದ್ರೆ ಟ್ರೆಂಡಿಂಗ್ ಅಂತೂ ಇರ್ತಾನೆ ಅವನು. ಅದನ್ನೇ ಹೇಳೋದು ಬ್ರೋ, ಪ್ಲಸ್ ಪಾಸಿಟಿವ್ ನೆಗೆಟಿವ್ ಟ್ರೆಂಡಿಂಗ್ ಅಲ್ಲಿ ಇರ್ತೀನಿ ಅಂತ. ಅಂದ್ರೆ ಅದು ಓಪನ್ ಆಗಿ ಮಾತಾಡ್ತಾನೆ ಅಷ್ಟೇ. ಅದೊಂದು ನಮ್ಗೆ ಹಾರ್ಟ್ಫುಲ್ಲಿ ಖುಷಿ. ನನಗೆ ರಕ್ಷಕ್ ಅಂದ್ರೆ ಬಹಳ ಖುಷಿ ಸ್ನೇಹಿತರೆ.